ತಪಸ್ಸು ಕಾಲದ 5ನೆಯ ಮಂಗಳವಾರ. ಸಂಖ್ಯಾಕಾಂಡದಿಂದ ವಾಚನ. ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಎದೋಮ್ಯರ ನಾಡನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡಿದರು. ಈ ಮಾರ್ಗದ ಆಯಾಸದಿಂದ ಅವರಿಗೆ ಬೇಸರವಾಯಿತು. ಆಗ ಅವರು ದೇವರಿಗೂ ಮೋಶೆಗೂ ವಿರುದ್ಧ ಮಾತಾಡತೊಡಗಿದರು. ನೀವು ನಮ್ಮನ್ನು ಈ ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಈಜಿಪ್ಟ್ ದೇಶದಿಂದ ಕರೆದುಕೊಂಡು ಬಂದಿರೋ? ಇಲ್ಲಿ ಆಹಾರವಿಲ್ಲ, ನೀರೂ ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಗಿದೆ ಎಂದು ಹೇಳತೊಡಗಿದರು. ಅದಕ್ಕೆ ಸರ್ವೇಶ್ವರ ವಿಷ ಸರ್ಪಗಳನ್ನು ಅವರ ನಡುವೆ ಬರಮಾಡಿದರು. ಅವು ಆ ಜನರನ್ನು ಕಚ್ಚಿದವು. ಬಹು ಜನ ಸತ್ತು ಹೋದರು. ಆಗ ಜನರು ಮೋಶೆಯ ಬಳಿಗೆ ಬಂದು, ನಾವು ನಿಮಗೂ ಸರ್ವೇಶ್ವರನಿಗೂ ವಿರುದ್ಧ ಮಾತಾಡಿ ದೋಷಿಗಳಾದೆವು. ಈ ಸರ್ಪಗಳು ನಮ್ಮನ್ನು ಬಿಟ್ಟು ತೊಲಗುವಂತೆ ಸರ್ವೇಶ್ವರನನ್ನು ಪ್ರಾರ್ಥಿಸಿ ಎಂದು ಬೇಡಿಕೊಂಡರು. ಮೋಶೆ ಜನರ ಪರವಾಗಿ ಪ್ರಾರ್ಥಿಸಿದನು. ಸರ್ವೇಶ್ವರ ಅವನಿಗೆ, ನೀನು ಕಂಚಿನಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸು. ಸರ್ಪಗಳಿಂದ ಗಾಯಗೊಂಡ ಪ್ರತಿಯೊಬ್ಬನು ಅದನ್ನು ನೋಡಿ ಬದುಕಿಕೊಳ್ಳುವನು ಎಂದು ಆಜ್ಞಾಪಿಸಿದರು. ಅಂತೆಯೇ ಮೋಶೆ ಕಂಚಿನಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಗೊಂಡವರಲ್ಲಿ ಯಾರು ಆ ಕಂಚಿನ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದಾರೋ ಅವರೆಲ್ಲರೂ ಬದುಕಿಕೊಂಡರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಕಷ್ಟ ಕಾಲದೊಳು ವಿಮುಖನಾಗಬೇಡ ನೀ ನಿನಗೆ. ಕಿವಿಗೊಡು ಮೊರೆ ಇಡುವಾಗ ಸದುತ್ತರಿಸು ಬೇಗನೆ. ಶ್ಲೋಕ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಹೆದರುವು ಪ್ರಭುವೆಂಬ ನಿನ್ನ ನಾಮಕ್ಕೆ ಜನಾಂಗಗಳು, ಭಯಪಡುವರು ನಿನ್ನ ಪ್ರತಾಪಕ್ಕೆ ಭೂ ರಾಜರುಗಳು. ಏಕೆನ್ನೆ ಪುನರುದ್ಧರಿಸುವನು ಸಿಯೋನನ್ನು, ಪ್ರತ್ಯಕ್ಷ ಮಾಡುವನಾತ ತನ್ನ ಮಹಿಮೆಯನ್ನು. ಶ್ಲೋಕ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ತಿರಸ್ಕರಿಸನಾತ ನಿರ್ಗತಿಕರ ಮೊರೆಯನ್ನು, ನೆರವೇರಿಸದೆ ಬಿಡನು ಅವರ ಕೋರಿಕೆಯನ್ನು. ಮುಂದಾಣ ಸಂತತಿಗಿದು ಶಾಸನವಾಗಿರಲಿ, ಮುಂದೆ ಹುಟ್ಟುವ ಪ್ರಜೆ ಪ್ರಭುವನ್ನು ಹೊಗಳಲಿ. ಶ್ಲೋಕ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಭೂಲೋಕವನ್ನು ವೀಕ್ಷಿಸಿದವನು ಪ್ರಭು ಸ್ವರ್ಗದಿಂದ, ದೃಷ್ಟಿಸಿದನು ತನ್ನ ಉನ್ನತ ಪವಿತ್ರ ಸ್ಥಾನದಿಂದ. ಆಲಿಸಿದಾತನು ಬಂಧಿತರ ಗೋಳಾಟವನ್ನು, ಬಿಡಿಸಿಹನು ಮರಣ ತೀರ್ಪಿಗೆ ಗುರಿಯಾದವರನ್ನು. ಶ್ಲೋಕ. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಘೋಷಣೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೇ, ನಿಮಗೆ ಸ್ತುತಿಯಾಗಲಿ. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ ಎಂದರು ಯೇಸು. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೇ, ನಿಮಗೆ ಸ್ತುತಿ ಸಲ್ಲಲಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಯೆಹೂದ್ಯರಿಗೆ, ನಾನು ಹೊರಟು ಹೋಗುತ್ತೇನೆ, ನೀವು ನನ್ನನ್ನು ಹುಡುಕುವಿರಿ, ಆದರೆ ನಿಮ್ಮ ಪಾಪದಲ್ಲೇ ನೀವು ಸಾಯುವಿರಿ. ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದರು. ಅದಕ್ಕೆ ಯೆಹೂದ್ಯರು, ತಾನು ಹೋಗುವಲ್ಲಿಗೆ ನಮ್ಮಿಂದ ಬರಲಾಗದಂತೆ ಹಾಗೆಂದರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬುದು ಇವನ ಇಂಗಿತವೇ ಎಂದು ಮಾತನಾಡಿಕೊಂಡರು. ನೀವು ನರಲೋಕದವರು, ನಾನು ಪರಲೋಕದವನು. ನಿಮ್ಮಂತೆ ನಾನು ಇಹಲೋಕದವನಲ್ಲ. ನಿಮ್ಮ ಪಾಪಗಳಲ್ಲೇ ನೀವು ಸಾಯುವಿರೆಂದು ನಾನು ಹೇಳಿದ್ದು ಇದಕ್ಕಾಗಿಯೇ. ಇರುವಾತನು ನಾನು ಎಂಬುದನ್ನು ನೀವು ವಿಶ್ವಾಸಿಸದೆ ಹೋದರೆ ನಿಮ್ಮ ಪಾಪಗಳಲ್ಲೇ ಸಾಯುವಿರಿ ಎಂದು ಯೇಸು ಅವರಿಗೆ ಹೇಳಿದರು. ಅವರು, ನೀನು ಯಾರು ಎಂದು ಪ್ರಶ್ನಿಸಿದರು. ಯೇಸು, ನಾನು ಯಾರೆಂದು ನಿಮಗೆ ಮೊದಲಿನಿಂದಲೂ ತಿಳಿಸುತ್ತಾ ಬಂದಿದ್ದೇನೆ. ನಿಮ್ಮನ್ನು ಕುರಿತು ನಾನು ಎಷ್ಟು ಹೇಳಿಹೆನು, ಎಷ್ಟು ಖಂಡಿಸಿಹೆನು. ಆದರೆ ನನ್ನನ್ನು ಕಳುಹಿಸಿದಾತನು ಹೇಳಿದ್ದನ್ನೇ ಲೋಕಕ್ಕೆ ಸಾರುತ್ತೇನೆ. ಆತನು ಸತ್ಯಸ್ವರೂಪಿ ಎಂದು ಹೇಳಿದರು. ಯೇಸು ತಮ್ಮ ಪಿತನನ್ನು ಕುರಿತು ಹೀಗೆನ್ನುತ್ತಿದ್ದಾರೆಂದು ಅವರು ಅರಿತುಕೊಳ್ಳಲಿಲ್ಲ ಎಂದೇ ಯೇಸು ಮತ್ತೆ ಇಂತೆಂದರು. ನರಪುತ್ರನನ್ನು ನೀವು ಮೇಲಕ್ಕೇರಿಸಿದಾಗ ಇರುವಾತನು ನಾನು ಎಂದು ನಿಮಗೆ ತಿಳಿಯುವುದು. ನಾನಾಗಿಯೇ ಏನನ್ನು ಮಾಡುವುದಿಲ್ಲವೆಂದು ಪಿತನು ನನಗೆ ಬೋಧಿಸಿದಂತೆ ನಾನು ಮಾತನಾಡುತ್ತೇನೆಂದು ನಿಮಗೆ ಆಗ ಅರಿವಾಗುವುದು. ನನ್ನನ್ನು ಕಳುಹಿಸಿದಾತನು ನನ್ನೊಡನಿದ್ದಾನೆ.
ಆತನು ಮೆಚ್ಚುವುದನ್ನೇ ನಾನು ಸತತವು ಮಾಡುವುದರಿಂದ ಆತನು ನನ್ನನ್ನು ಏಕಾಂಗಿಯಾಗಿ ಬಿಟ್ಟಿಲ್ಲ. ಯೇಸು ಹೇಗೆ ಹೇಳಿದನ್ನು ಕೇಳಿ ಹಲವರಿಗೆ ಅವರಲ್ಲಿ ನಂಬಿಕೆ ಹುಟ್ಟಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಅರ್ಪಣೆ ಸಮರ್ಪಣೆ ಎಲ್ಲವೂ ನಿನಗೆ, ಜೀವದ ಆರಾಧನೆ ಅಂಕಿತ ನಿನಗೆ. ಅರ್ಪಣೆ ಸಮರ್ಪಣೆ ಎಲ್ಲವೂ ನಿನಗೆ, ಆರಾಧನೆ ಅಂಕಿತ ನಿನಗೆ. ಕೈಗಳನ್ನು ಕಾಲ್ಗಳನ್ನು ಸ್ವೀಕರಿಸಿಂದು, ಕೈಗಳನ್ನು ಕಾಲ್ಗಳನ್ನು ಸ್ವೀಕರಿಸಿಂದು, ನೊಂದವರ ಸೇವೆಯಲ್ಲಿ ದುಡಿಯಲು ಎಂದು ಅರ್ಪಣೆ ಸಮರ್ಪಣೆ ಎಲ್ಲವೂ ನಿನಗೆ, ಜೀವದ ಆರಾಧನೆ ಅಂಕಿತ ನಿನಗೆ. ಆಸೆಗಳ ಹರುಷಗಳ ತೆಗೆದುಕೋ ಬಂದು, ಆಸೆಗಳ ಹರುಷಗಳ ತೆಗೆದುಕೋ ಬಂದು, ಈರುಳಿನಲ್ಲಿ ಇರುವರಿಗೆ ಹಂಚಲು ಎಂದು ಅರ್ಪಣೆ ಸಮರ್ಪಣೆ ಎಲ್ಲವೂ ನಿನಗೆ, ಜೀವದ ಆರಾಧನೆ ಅಂಕಿತ ನಿನಗೆ. ನಮೋ ಯೇಸು ಕ್ರಿಸ್ತ, ದೀನದಲಿತರ ಅರುಣೋದಯ. ನಮೋ ಯೇಸು ಕ್ರಿಸ್ತ, ಸತ್ಯ ಸಮತಾ ದೇವಾಲಯ. ನಮೋ ಯೇಸು ಕ್ರಿಸ್ತ, ಕರುಣೆ ತ್ಯಾಗ ತೇಜೋಮಯ. ನಮೋ ಯೇಸು ಕ್ರಿಸ್ತ, ಸರ್ವಧರ್ಮ ಸಮನ್ವಯ. ಸರ್ವ ಸೃಷ್ಟಿ ಸರ್ವವ್ಯಾಪಿ, ಶಾಂತಿ ಸ್ವರೂಪಿ, ಅನಂತ ಆನಂದ
ಮನಗಳಲ್ಲಿ ಮೂಡಲಿ ಆಶಾ ಕಿರಣ. ಜಾತಿ ಭೇದದ ಜನಗಳಲ್ಲಿ ಜಾತಿ ಭೇದದ ಜನಗಳಲ್ಲಿ ಹೊಮ್ಮಲಿ ಐಕ್ಯದ ಕವನ, ಹೊಮ್ಮಲಿ ಐಕ್ಯದ ಕವನ. ಯೇಸು ದೇವನೇ ಮಾಡುವೆ ವಂದನೆ. ಯೇಸು ದೇವನೇ. ಶೋಷಿತ ಜನರ ಬಾಳಿನಲ್ಲಿ ಬೆಳಗಲಿ ಸಮತಾ ಹಗಲು. ಶೋಷಿತ ಜನರ ಬಾಳಿನಲ್ಲಿ ಬೆಳಗಲಿ ಸಮತಾ ಹಗಲು. ಮನುಜ ಮನುಜನ ಮಾತಿನಲ್ಲಿ ಮನುಜ ಮನುಜನ ಮಾತಿನಲ್ಲಿ ಹರಿಯಲಿ ಸ್ನೇಹದ ಕಡಲು, ಹರಿಯಲಿ ಸ್ನೇಹದ ಕಡಲು. ಯೇಸು ದೇವನೇ ಮಾಡುವೆ ವಂದನೆ. ಯೇಸು ದೇವನೇ ಮಾಡುವೆ ವಂದನೆ. ಯೇಸು ದೇವನೇ. ಯೇಸು ಕ್ರಿಸ್ತ, ಯೇಸು ದೇವಾ, ಯೇಸು ಕ್ರಿಸ್ತ, ಯೇಸು ದೇವಾ, ಯೇಸು ಕ್ರಿಸ್ತ, ಯೇಸು ದೇವಾ, ಯೇಸು ಕ್ರಿಸ್ತ. ಜೀವನಕ್ಕೆ ಹೊಸ ಶಕ್ತಿ ತುಂಬಿದೆ, ಬಾಳಿದಕ್ಕೆ ಹೊಸ ಅರ್ಥ ನೀಡಿದೆ ಓ ದೇವನೇ. ಈ ದಿನನ ಮೇಲೆತ್ತಿ ಪಾಲಿಸಿದೆ ಸ್ವಾಮಿ, ನನ್ನಲ್ಲಿ ಕರುಣಿಸಿದೆ. ಜೀವನಕ್ಕೆ ಹೊಸ ಶಕ್ತಿ ತುಂಬಿದೆ, ಬಾಳಿದಕ್ಕೆ ಹೊಸ ಅರ್ಥ ನೀಡಿದೆ ಓ ದೇವನೇ. ಈ ದಿನನ ಮೇಲೆತ್ತಿ ಪಾಲಿಸಿದೆ ಸ್ವಾಮಿ, ನನ್ನಲ್ಲಿ ಕರುಣಿಸಿದೆ. ಅಂಧಗೆ ಕಂಗಳ ತಂದವನಿ, ಎಳವಗೆ ಕಾಲ್ಗಳ ನೀಡಿದೆ ನೀ. ಮೂಕಗೆ ಮಾತನ್ನು ಕರುಣಿಸಿದೆ, ಪಾಪಿಗೆ ಬಾಳನ್ನು ಬೆಳಗಿಸಿದೆ. ಚರಣದಲ್ಲಿ ನಮಿಸಿದೆನ, ಶರಣೆನ್ನುತ್ತ ಬೇಡಿದೆನ. ಓ ದೇವ ಹೂವಾಯ್ತು ಈ ಜೀವನ, ಓ ದೇವ ಹೂವಾಯ್ತು ಈ ಜೀವನ. ಜೀವನಕ್ಕೆ ಹೊಸ ಶಕ್ತಿ ತುಂಬಿದೆ, ಬಾಳಿದಕ್ಕೆ ಹೊಸ ಅರ್ಥ ನೀಡಿದೆ ಓ ದೇವನೇ. ಈ ದಿನನ ಮೇಲೆತ್ತಿ ಪಾಲಿಸಿದೆ ಸ್ವಾಮಿ, ನನ್ನಲ್ಲಿ ಕರುಣಿಸಿದೆ.
ರೋಗದೆ ನೊಂದ ಜೀವಿಗಳ ನೋವನ್ನು ನೀಗಿಸಿ ಕಾಪಾಡಿದೆ. ನೆಮ್ಮದಿಯಿಲ್ಲದ ಆ ಮನಕ್ಕೆ ಶಾಂತಿಯ ನೀಡಿ ದಯ ತೋರಿದೆ. ನೀ ನನಗೆ ನಾ ನಿನಗೆ ಬಂಧವಿದು ಕೊನೆವರೆಗೆ. ಓ ದೇವ ಹೂವಾಯ್ತು ಈ ಜೀವನ, ಓ ದೇವ ಹೂವಾಯ್ತು ಈ ಜೀವನ. ಜೀವನಕ್ಕೆ ಹೊಸ ಶಕ್ತಿ ತುಂಬಿದೆ, ಬಾಳಿದ್ದಕ್ಕೆ ಹೊಸ ಅರ್ಥ ನೀಡಿದೆ. ಓ ದೇವನೇ ಈ ದೀನನ ಮೇಲೆತ್ತಿ ಪಾಲಿಸಿದೆ, ಸ್ವಾಮಿ ನನ್ನಲ್ಲಿ ಕರುಣಿಸಿದೆ. ಸರಿ ಸರಿ ಗರಿ ಗರಿ ಗಮ 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 ಪ ಮ ಪ ಮ ಪ ದ ನಿ ಸ ನಿ ರಿ ಸ ಸ ಸ ನಿ ದ ಪ ಸ ನಿ ರಿ ಸ ಸ. ದರ್ಶನ ಬೇಡುತ್ತ ಗುಡಿಗೆ ಬಂದಿಹೆ, ಮೊಗವನು ತೋರೋ ಹೇ ಪ್ರಭುವೇ. ಮಾರ್ಗವು ಸತ್ಯವು ಜೀವವು ಬೆಳಕು, ಯೇಸು ಸ್ವಾಮಿಯೇ ಭಕ್ತನಿಗೆ ಕರುಣಿಸು ದರ್ಶನ ಪಾಮರಗೆ. ದರ್ಶನ ಬೇಡುತ್ತ ಗುಡಿಗೆ ಬಂದಿಹೆ.
ಬೆಳಕನು ಹರಿಸು ಕಣ್ಗಳ ತೆರೆಸು ಹೇ ಪ್ರಭುವೇ ಬದುಕನು ಬೆಳಕಿಗೆ ನೀ ನಡೆಸು ದರುಶನ ಬೇಡುತ್ತ ಗುಡಿಗೆ ಬಂದಿಹೆ ಮೊಗವನು ತೋರೋ ಹೇ ಪ್ರಭುವೇ ಮಾರ್ಗವು ಸತ್ಯವು ಜೀವ